अर्थशास्त्रं तथा चायुः गन्धर्वधनुरित्यमी वेदैश्चतुर्भिर्युक्तत्वा उपवेद प्रथां लभेत्. ಯಾಕಂದ್ರೆ ಆಯುರ್ವೇದ, ಧನುರ್ವೇದ, ಗಂಧರ್ವ ವೇದ ಹಾಗೂ ಅರ್ಥಶಾಸ್ತ್ರಗಳ ಸಂಬಂಧ 4 ವೇದಗಳೊಂದಿಗಿದೆ. ಹೀಗಾಗಿಯೇ ಇವುಗಳನ್ನ ಉಪವೇದ ಅಂತಾರೆ. ಅಸುರರಾಜ ಋಷಪರ್ವನಿಗೆ, ಅಸುರನ ಗುರು ಶುಕ್ರಾಚಾರ್ಯರಿಗೆ, ಅಸುರರಾಜ ಋಷಪರ್ವನಿಗೆ, ಅಸುರನ ಗುರು ಶುಕ್ರಾಚಾರ್ಯರಿಗೆ, ಅಸುರರಾಜ ಋಷಪರ್ವನಿಗೆ, ಅಸುರನ ಗುರು ಶುಕ್ರಾಚಾರ್ಯರಿಗೆ. ಸೂತ್ರಧಾರ, ದೇವತೆಗಳು ಯುದ್ಧದಲ್ಲಿ ಸೋತೋದ್ರ? ಅಸುರರ ಉನ್ಮಾದದಿಂದ ಹಾಗೆ ಕಾಣಿಸ್ತಾ ಇದೆ ನಟಿ. ನೋಡಿ, ಇವತ್ತಿದನ್ನು ನೋಡ್ಬಿಡಿ. ದೊಡ್ಡ ದೊಡ್ಡ ಯೋಧರನ್ನ ಸೋಲಿಸಿದ ಇಂದ್ರ ಇಂದು ಬಲಹೀನನಾಗಿ ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ವಿಧಾತ ಏನೆಲ್ಲ ಆಟ ಆಡಿಸ್ತಾನೆ ನಟಿ. ನೋಡು, ಸೋತ್ ಹೋದ ದೇವತೆಗಳು ಆಚಾರ್ಯ ಬೃಹಸ್ಪತಿಯಿಂದ ಸಲಹೆ ಪಡೆಯಲು ಹೋಗ್ತಾ ಇದ್ದಾರೆ. ನಾವು ಯುದ್ಧ ಸೋತೆವು ಆಚಾರ್ಯ. ಒಂದು ವೇಳೆ ವಿಜಯಿಗಳಾದ ಅಭಿಮಾನ ಬಿಟ್ಟಿದ್ದರೆ ಪರಾಜಯದ ನಿರಾಶೆಯಿಂದ ಉಳಿಯುತ್ತಿದ್ದಿರಿ. ಒಂದು ವೇಳೆ ಕರ್ತ ಆಗುವ ಅಭಿಮಾನ ಬಿಟ್ಟಿದ್ದರೆ ಭೋಕ್ತನಾಗುವುದರಿಂದ ಉಳಿಯುತ್ತಿದ್ದಿರಿ. ಆಚಾರ್ಯ, ಅಸುರರು ಧನುರ್ವೇದದ ಅವಹೇಳನ ಮಾಡ್ತಾ ಇದ್ದಾರೆ. ಅವರು ಯುದ್ಧದ ಯಾವ ನಿಯಮನೂ ಪಾಲಿಸಲಿಲ್ಲ. ಅವರು ಸಾಮಾನ್ಯ ನಾಗರಿಕರ ಮೇಲೂ ಹಾವಳಿ ಮಾಡಿದ್ರು. ಯುದ್ಧದ ಮೈದಾನವನ್ನ ಬಿಡಿ, ದೇವತೆಗಳ ಪುರಗಳ ಮೇಲೂ ಹಾವಳಿ ಮಾಡಿದ್ರು. ಯಾರು ಯುದ್ಧಕ್ಕೆ ತಯಾರಿರ್ಲಿಲ್ವೋ, ಯಾರ ಕೈಯಲ್ಲಿ ಕತ್ತಿ ಇರ್ಲಿಲ್ವೋ, ಯಾರು ತಮ್ಮ ಶಸ್ತ್ರಗಳನ್ನ ಕೆಳಗಡೆ ಇಟ್ಟಿದ್ರೋ ಅಸುರರು ಅವ್ರನ್ನೂ ಸಹ ಬಿಡಲಿಲ್ಲ. ಬಂಧಿಗಳೊಂದಿಗೂ ದುರಾಚಾರ ಮಾಡ್ತಿದ್ದಾರೆ ಆಚಾರ್ಯ. ಇಂದ್ರ, ಒಂದು ವೇಳೆ ಧರ್ಮಪೂರ್ವಕವಾಗಿ ನೀನು ಶಾಸ್ತ್ರಗಳನ್ನು ಪಾಲನೆ ಮಾಡಿದ್ದರೆ ನಿನಗೆ ಈ ಗತಿ ಬರುತ್ತಿತ್ತೆ. ದೇವಗಣರು ಧರ್ಮಪೂರ್ವಕವಾಗಿ ವೇದ ಹಾಗೂ ಉಪವೇದದ ಅಧ್ಯಯನ ಮಾಡ್ತಾ ಇದ್ದಾರ? ನಿನ್ನ ಹತ್ತಿರ ಧನುರ್ವೇದದ ಶ್ರೇಷ್ಠ ಆಚಾರ್ಯರಿದ್ದಾರಾ? ಅಥವಾ ನಿನ್ನ ಬಳಿ ಆಯುರ್ವೇದದ ಶ್ರೇಷ್ಠ ಆಚಾರ್ಯರಿದ್ದಾರಾ? ಅಥವಾ ನಿನ್ನ ಬಳಿ ಅರ್ಥಶಾಸ್ತ್ರದ ಹಾಗೂ ಸ್ಥಾಪತ್ಯ ವೇದದ ಶ್ರೇಷ್ಠ ಆಚಾರ್ಯರಿರುವರೇ? ನನಗೆ ಗೊತ್ತಿದೆ, ನಿನ್ನ ಬಳಿ ಗಂಧರ್ವ ವೇದದ ಶ್ರೇಷ್ಠ ಆಚಾರ್ಯರಿದ್ದಾರೆ. ಕಲೆ ಮತ್ತು ಸಂಗೀತಕ್ಕೆ ದೇವಲೋಕದಲ್ಲಿ ತುಂಬಾ ಸನ್ಮಾನ ಸಿಗುತ್ತದೆ. ಆದರೆ ಕಲೆಯು ಜೀವನದ ಉತ್ಕರ್ಷ ಮಾಡ್ತಾ ಇದೆಯಾ ಅಥವಾ ಅಪಕರ್ಷ? ಇಂದ್ರ, ಯಾವಾಗ ಕಲಾವಿದ ಕಲೆಗಿಂತ ದೊಡ್ಡವನಾಗ್ತಾನೋ, ಆಯು ಸ್ವಾಸ್ಥ್ಯ ನೀಡುವ ವಿಜ್ಞಾನದ ಅನುಸಂಧಾನ ನಿಂತಾಗ, ಯುದ್ಧ ಹಾಗೂ ಶಾಂತಿ ಸ್ಥಾಪನೆ ಮಾಡುವ ವಿಜ್ಞಾನದಲ್ಲಿ ಅಭಿರುಚಿ ಕಡಿಮೆಯಾದಾಗ, ಮತ್ತೆ ಲೋಕ ಕಲ್ಯಾಣದ ಶಾಸ್ತ್ರಗಳು ಕ್ಷಯವಾಗುವಾಗ ದೇವತೆಗಳಿಗೆ ವಿಜಯ ಹೇಗಾಗುತ್ತದೆ? ಏಕೆ ನೀನು ನೋಡಿಲ್ಲವೇ ಅಸುರರು ಯುದ್ಧ ವಿದ್ಯೆಯಲ್ಲಿ ಪ್ರಾವೀಣ್ಯತೆ ಪಡೆದಿರುವುದನ್ನು? ಏಕೆ ನೀನು ನೋಡಿಲ್ಲವೇ ಅಸುರರ ಆಚಾರ್ಯ ಶುಕ್ರರು ಆ ಅನುಸಂಧಾನವನ್ನು ಮಾಡಿ ಯುದ್ಧದಲ್ಲಿ ಕೆಟ್ಟದಾಗಿ ಗಾಯಗೊಂಡ ಸತ್ತ ಯೋಧರನ್ನು ಜೀವಂತಗೊಳಿಸುವುದನ್ನು? ಈ ಸಂಜೀವಿನಿ ವಿದ್ಯೆಯನ್ನು ಅವರು ಕೂತಲ್ಲಿಯೇ ಪ್ರಾಪ್ತಗೊಳಿಸಿಕೊಂಡರೆ? ಇಂದ್ರ, ಜೀವನದ ವಿಕಾಸ ಯುದ್ಧದ ವಿಜಯದಲ್ಲಿಲ್ಲ. ನಿರಂತರ ಜ್ಞಾನದ ಉಪಾಸನೆಯಲ್ಲಿಯೇ ಜೀವನದ ವಿಕಾಸವಿದೆ. ಆಚಾರ್ಯ, ನನ್ನಿಂದ ಕೆಲವು ತಪ್ಪುಗಳಾಗಿದೆ ಅಂತ ನನಗೆ ಗೊತ್ತು. ನಾವು ಅಸುರರನ್ನು ಸೋಲಿಸದೇ ಇದ್ರೆ ನಾವು ಸುರಕ್ಷಿತವಾಗಿರೋದಕ್ಕೆ ಸಾಧ್ಯನಾ? ಅಹಿಂಸಾ ಪರಮೋಧರ್ಮ, ಇದನ್ನ ನೀವೇ ನನಗೆ ಕಲಿಸಿದ್ದೀರಾ. ಹಾಗಿದ್ರೂ ನಾನು ಶಸ್ತ್ರವನ್ನ ಎತ್ತುತ್ತೇನೆ, ಯಾಕಂದ್ರೆ ಧರ್ಮದ ಕ್ಷಯ ಆಗ್ಬಾರ್ದು ಅಂತ. ಅಸುರರಿಂದ ನಾವು ಧರ್ಮವನ್ನ ಅಪೇಕ್ಷೆ ಮಾಡಕ್ಕಾಗತ್ತಾ? ಇಂದ್ರ, ಒಂದು ವೇಳೆ ನಾವು ಅಸುರರನ್ನು ಗೆಲ್ಲಬೇಕಾದರೆ ಬೇರೆ ಶಾಸ್ತ್ರಗಳ ಜೊತೆಗೆ ಶುಕ್ರಾಚಾರ್ಯರ ಸಂಜೀವಿನಿಯ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಹಾಗಿದ್ದಾಗ ನಮ್ಮ ಜನರನ್ನು ಸಾಯುವುದರಿಂದ ಉಳಿಸಬಹುದು. ಆದರೆ ಅದು ಹೇಗಾಗುತ್ತೆ ಆಚಾರ್ಯ? ನಮ್ಮಲ್ಲಿ ಯಾರಾದರೊಬ್ಬರು ಶುಕ್ರಾಚಾರ್ಯರ ಬಳಿ ಹೋಗಬೇಕು, ಅವರ ಶಿಷ್ಯನಾಗಬೇಕು. ಅವರಿಂದ ಮೃತ್ಯು ಸಂಜೀವಿನಿ ಜೀವನ ರಹಸ್ಯವನ್ನು ತಿಳಿದು ಬರಬೇಕು. ಆದರೆ
ನಾವಲ್ಲಿಗೆ ಹೇಗೆ ಹೋಗೋಕ್ಕಾಗತ್ತೆ? ನಮ್ಮನ್ನು ನೋಡುತ್ತಲೇ ಅಸುರರು ನಮ್ಮ ಹತ್ಯೆ ಮಾಡಿಬಿಡ್ತಾರೆ. ಅಸುರರ ಗುರು ದೇವತೆಗಳ ಹಿತವನ್ನ ಯಾಕೆ ಬಯಸ್ತಾರೆ? ಒಂದು ವೇಳೆ ದೇವತೆಗಳು ಅಸುರ ಗುರುವಿನ ಮನಸ್ಸನ್ನು ಗೆದ್ದರೆ ಇದು ಸಾಧ್ಯ. ಆಚಾರ್ಯ, ದೇವತೆಗಳು ಅಸುರ ಗುರುವಿನ ಮನಸ್ಸನ್ನ ಹೇಗೆ ಗೆಲ್ಲಬೇಕು? ನಿಮ್ಮಲ್ಲೇ ಯಾರಾದರೊಬ್ಬರು ಅಸುರ ಗುರುವಿನ ಮಗಳ ಮನಸ್ಸನ್ನು ಗೆದ್ದು ಬಿಟ್ಟರೆ? ದೇವಯಾನಿದ್ದ. ಹಾ, ದೇವಯಾನಿಯದ್ದು. ಅಸುರ ಗುರು ತಮ್ಮ ಪುತ್ರಿಯ ಪ್ರೇಮದಲ್ಲಿ ಅಂಧರಾಗಿದ್ದಾರೆ. ಯಾರಾದರೂ ದೇವಯಾನಿಯನ್ನು ತಮ್ಮ ಪ್ರೇಮದಲ್ಲಿ ಅಂಧರನ್ನಾಗಿಸಿದರೆ ಆಗ ಅವಳು ತನ್ನ ಪಿತನನ್ನು ವಿವಶಳಾಗಿಸುತ್ತಾಳೆ. ಆದರೆ ಶುಕ್ರಾಚಾರ್ಯ ಹಾಗೆ ಏಕೆ ಮಾಡ್ತಾರಾಚಾರ್ಯ? ಶುಕ್ರಾಚಾರ್ಯರು ಅಸುರರ ಗುರುವಾಗಿದ್ದಾರೆ. ಆದರೆ ಅವರು ತಮ್ಮ ದೇವಯಾನಿಗಾಗಿ ಯಾರಾದರೂ ಅಸುರನನ್ನು ಸ್ವೀಕಾರ ಮಾಡ್ತಾರೆಯೇ? ಅಸುರನ ನಗರವನ್ನು ಪ್ರವೇಶ ಮಾಡೋದು ಮೃತ್ಯುವಿನ ದಾರಿಯಲ್ಲಿ ಹೋಗುವಂತಾಗಿದೆ. ಯಾರು ಹೋಗ್ತಾರೆ? ನಾನು. ಕಚ್, ಹಾ, ನಾನು. ದೇವತೆಗಳ ರಕ್ಷಣೆಗೋಸ್ಕರ ಗುರುಪುತ್ರನನ್ನು ಬಲಿ ಕೊಡೋದಕ್ಕಾಗೋದಿಲ್ಲ ಕಚ್. ದೇವರಾಜ, ನಾನು ಆಚಾರ್ಯ ಬೃಹಸ್ಪತಿಗಳ ಪುತ್ರನಾಗುವುದರ ಜೊತೆಗೆ ದೇವಗಣದ ಸದಸ್ಯನೂ ಕೂಡ. ದೇವಗಣದ ರಕ್ಷಣೆಗಾಗಿ ನನ್ ಪ್ರಾಣ ಕೊಡುವ ಸಂದರ್ಭ ಬಂದರೂ ಸಹ ಖಂಡಿತ ನಾನು ಹಿಂದೆ ಸರಿಯೋದಿಲ್ಲ. ಆಚಾರ್ಯ, ಅವನು ಹೋಗುವುದೇ ಸರಿ ಇಂದ್ರ. ಶುಭಾಶಯಗಳು ಅಸುರರಾಜ. ದೇವತೆಗಳ ವಿರುದ್ಧ ಜಯಕ್ಕಾಗಿ ಶುಭಾಶಯ. ಆಚಾರ್ಯರೇ, ನಿನ್ನೆ ತಾವು ಉತ್ಸವದಲ್ಲಿ ಕಾಣ್ಲಿಲ್ಲ. ನನಗನ್ಸತ್ತೆ ಆಚಾರ್ಯರು ಅಸುರರ ವಿಜಯದಿಂದ ಪ್ರಸನ್ನರಾಗಿಲ್ಲ ಅಂತ. ವೃಷಪರ್ವ, ನನಗೆ ಅಸುರರ ವಿಜಯ ಯಾವತ್ತಾಗುತ್ತೆ ಅಂದ್ರೆ ಅಸುರರು ದೇವತೆಗಳನ್ನ ಶಸ್ತ್ರದಿಂದಲ್ಲ ಶಾಸ್ತ್ರದಿಂದ ಸೋಲಿಸಿದಾಗ. ಆಚಾರ್ಯರೇ, ನೀವೇ ಅಸುರ ಕುಲದ ನೀತಿಯ ಆಚಾರ್ಯರಾಗಿರುವಿರಿ. ನಿಮ್ಮಿಂದಲೇ ಅಸುರರ ಪುತ್ರರು ಧನುರ್ವೇದ, ರಾಜನೀತಿ, ಆಯುರ್ವೇದ ಕಲಿಯುತ್ತಿದ್ದಾರೆ. ನಮ್ಮ ನಗರದ ದೇವತೆಗಳಿಗಿಂತ ಶ್ರೇಷ್ಠವಾಗಿದೆ. ನಮ್ಮ ಅಸ್ತಪತಿಯು ದೇವತೆಗಳ ಅಸ್ತಪತಿಗೆ ಸವಾಲೊಡ್ಡಬಹುದಂತಿದೆ. ಆದ್ರೂ ನಾವು ದೇವತೆಗಳಿಗಿಂತ ಕಮ್ಮಿ ಅಂತ ನಿಮ್ಗನ್ಸುತ್ತಾ? ವೃಷಪರ್ವ, ಜ್ಞಾನ ಮತ್ತು ವ್ಯವಹಾರ ಎರಡೂ ಬೇರೆ ವಸ್ತುಗಳು. ಅಸುರಗಣ ರಾಜನೀತಿ ಕಲಿತಾರೆ, ಆದ್ರೆ ಅನೀತಿ ಮಾಡ್ತಾರೆ. ಅಸುರರು ಧನುರ್ವೇದದಲ್ಲಿ ಪಾರಂಗತರಾಗ್ತಾರೆ, ಆದ್ರೆ ಹಿಂಸೆ ಮಾಡಕ್ಕೆ ಮುಂದಾಗ್ತಾರೆ. ನಮ್ಮ ಕಲೆಗಳು ಶರೀರದ ಹಸಿವು ಹಾಗೂ ಕಣ್ಣುಗಳ ಬಾಯಾರಿಕೆಯನ್ನು ತುಂಬಿಸ್ತವೆ. ನಾವು ಋಷಿಗಳ ಅಪಹಾಸ್ಯ ಮಾಡ್ತೀವಿ. ಏನು ಅಸುರಗಣದಲ್ಲಿ ವೇದ ಮತ್ತು ಉಪವೇದ ವಿದ್ಯಾಸ್ಥಾನವಾಗಬಲ್ಲದೆ? ಎಲ್ಲಿ ತನಕ ಅದು ಆಗಲ್ವೋ ನಾನದನ್ನ ವಿಜಯ ಅಂತ ಪರಿಗಣಿಸೋದಿಲ್ಲ. ಆಚಾರ್ಯರೇ, ನೀವು ಪ್ರಸನ್ನರಾಗುವಂತೆ ನಾನು ಪ್ರಯತ್ನ ಮಾಡ್ತೀನಿ. ಈಗ ನನಗೆ ಆಜ್ಞೆ ನೀಡಿ. ಪಿತಾ, ನೀವು ಅಸುರ ರಾಜನೊಡನೆ ಯಾವ ವಿದ್ಯಾಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ರಿ? ಹುಚ್ಚಿ, ವೇದಗಳನ್ನ ಸೇರಿಸಿ ಜ್ಞಾನದ 10 ಶಾಖೆಗಳನ್ನ ವಿದ್ಯಾಸ್ಥಾನ ಅಂತ ಅಥವಾ ಜ್ಞಾನದ ನಿವಾಸ ಅಂತ ಕರೀತಾರೆ. ಇವನ್ನು ಧರ್ಮಸ್ಥಾನವಂತನೂ ಕರೀತಾರೆ. ಇದನ್ನು ಬಿಟ್ಟು 4 ಬೇರೆ ಶಾಸ್ತ್ರಗಳು ಅಂದ್ರೆ ಆಯುರ್ವೇದ, ಧನುರ್ವೇದ, ಗಂಧರ್ವ ವೇದ ಹಾಗೂ ಅರ್ಥಶಾಸ್ತ್ರ ಇವನ್ನ ವಿದ್ಯಾಸ್ಥಾನ ಅಂತಾರೆ. ಇವನ್ನೇ ಉಪವೇದ ಅಂತಾರೆ, ಏಕೆಂದ್ರೆ ಇವುಗಳ ಉತ್ಪತ್ತಿ ವೇದಗಳಿಂದಲೇ ಆಗಿವೆ. ಆಯುರ್ವೇದದ ಸಂಬಂಧ ಸ್ವಾಸ್ಥ್ಯ ಅಥವಾ ಔಷಧಿಗಳೊಂದಿಗಿದೆ. ಧನುರ್ವೇದದ ಸಂಬಂಧ ಯುದ್ಧ ಕಲೆ ಅಥವಾ ಯುದ್ಧದ ಉಪಕರಣದೊಂದಿಗಿದೆ. ಗಂಧರ್ವ ವೇದದ ಸಂಬಂಧ ಕಲೆಗಳೊಂದಿಗೆ ಹಾಗೂ ಅರ್ಥಶಾಸ್ತ್ರದ ಸಂಬಂಧ ಸಮಾಜದ ಸಂಚಲನದೊಂದಿಗಿದೆ. ಆಚಾರ್ಯರೇ, ಆಚಾರ್ಯರೇ, ಹೋಗ್ ನೋಡು ಯಾರು ಬಂದಿದ್ದಾರೆ ಅಂತ. ಆಚಾರ್ಯರೇ, ಕುಮಾರಿ, ನಾನು ಆಚಾರ್ಯರನ್ನ ಭೇಟಿಯಾಗಲು ಬಂದಿದ್ದೇನೆ. ಆಚಾರ್ಯರೇ, ನಾನು ಯಜ್ಞದ ಸಮಿತು ತೆಗೆದುಕೊಂಡು ಬಂದಿದ್ದೇನೆ. ಯಾರ್ ನೀನು? ನಾನು ದೇವಗುರು ಬೃಹಸ್ಪತಿಗಳ ಮಗ ಕಚ್. ದೇವತೆಗಳ ಗುರುವಿನ ಮಗ ಅಸುರರ ಗುರುಗಳ ಬಳಿ ಏನನ್ನ ಬಯಸ್ತಿದ್ದಾರೆ ಆಚಾರ್ಯ ಬೃಹಸ್ಪತಿ? ಜ್ಞಾನ ಹಾಗೂ ವಿಜ್ಞಾನದಲ್ಲಿ ನನ್ನ ಪಿತನೊಡನೆ ಯಾರು ತಾನೇ ಸ್ಪರ್ಧೆ ಮಾಡಬಲ್ಲರು? ಇಬ್ಬರಿಂದಲೂ ಶ್ರೇಷ್ಠವಾದುದು ಪ್ರಾಪ್ತಿಯಾಗಲಿ ಎಂಬುದೇ ನನ್ನ ತಂದೆಯ ಇಚ್ಛೆ.
ನಿನ್ನ ಸಾಹಸ ಹಾಗೂ ನೇರ ನುಡಿಯಿಂದ ನಾನು ಪ್ರಸನ್ನನಾಗಿದ್ದೇನೆ. ಹೋಗಿ ಸಮಿತ್ತುಗಳನ್ನು ಅಗ್ನಿಯಲ್ಲಿ ಸಮರ್ಪಣೆ ಮಾಡು. ಅಂತೆವಾಸಿ, ಆಯುರ್ವೇದ ಋಗ್ವೇದದ ಉಪವೇದವಾಗಿದೆ. ಶ್ರುತಿಗಳ ಅನುಸಾರವಾಗಿ ಆಯುರ್ವೇದದ ಜ್ಞಾನವನ್ನ ಮೊದಲು ಬ್ರಹ್ಮನು ದಕ್ಷ ಪ್ರಜಾಪತಿಗೆ ನೀಡಿದ. ದಕ್ಷ ಪ್ರಜಾಪತಿ ಅಶ್ವಿನಿ ಕುಮಾರರಿಗೆ, ಅಶ್ವಿನಿ ಕುಮಾರರು ಇಂದ್ರನಿಗೆ ಈ ಜ್ಞಾನವನ್ನ ನೀಡಿದರು. ಮೂಲ ರೂಪದಲ್ಲಿ ಆಯುರ್ವೇದದ 8 ಮಹತ್ವಪೂರ್ಣ ಶಾಖೆಗಳಿದ್ವು. ಅವು ಪ್ರಯೋಗದಲ್ಲಿ ಬರ್ತಿದ್ವು. ಕಾಯ ಚಿಕಿತ್ಸೆ ಅಥವಾ ಸಾಮಾನ್ಯ ಚಿಕಿತ್ಸೆ, ಶಲ್ಯತಂತ್ರ, ಅದನ್ನ ಶಲ್ಯ ಚಿಕಿತ್ಸೆ ಅಂತಾನೂ ಕರೀತಿದ್ರು. ಸಾಲಾಖ್ಯ ತಂತ್ರ, ಅದರಲ್ಲಿ ಕತ್ತಿನ ಮೇಲಿನ ಅಂಗಗಳ ಕಾಯಿಲೆಗಳನ್ನ ಗುಣಪಡಿಸ್ತಿದ್ರು. ಭೂತವಿದ್ಯೆ, ಇದನ್ನ ಮನೋಚಿಕಿತ್ಸೆ ಅಂತಾನೂ ಕರೀತಾರೆ. ಬಾಲತಂತ್ರ ಅಂದ್ರೆ ಮಕ್ಕಳ ಕಾಯಿಲೆಗಳ ಚಿಕಿತ್ಸೆ. ಅಗದ ತಂತ್ರ, ಇದರಲ್ಲಿ ವಿಷಗಳ ಅಧ್ಯಯನ ಹಾಗೂ ಅವುಗಳ ಶಮನ ಬರುತ್ತೆ. ರಸಾಯನ ತಂತ್ರ, ಸ್ವಾಸ್ಥ್ಯ, ಸಮೃದ್ಧಿ ಹಾಗೂ ರೋಗ ಪ್ರತಿರೋಧಕ ವಿಜ್ಞಾನ ಆಗಿದೆ. ವಾಜೀಕರಣ ತಂತ್ರ, ಮಕ್ಕಳ ಜನ್ಮ ಹಾಗೂ ಪ್ರಜನನ ಕ್ಷಮತೆ ಮುಂತಾದವುಗಳ ಜೊತೆ ಇದರ ಸಂಬಂಧ ಇದೆ. ವರ್ತಮಾನದಲ್ಲಿ ಆಯುರ್ವೇದದ 3 ಶಾಖೆಗಳು ಪ್ರಯೋಜನದಲ್ಲಿದೆ. ಕಾಯ ಚಿಕಿತ್ಸೆ, ರಸಾಯನ ತಂತ್ರ, ವಾಜೀಕರಣ ತಂತ್ರ. ಉಳಿದ 2 ಶಾಖೆಗಳು ಇಂದು ಪ್ರಚಲಿತದಲ್ಲಿ ಇಲ್ಲವಾಗಿವೆ. ಧನುರ್ವೇದ ಯಜುರ್ವೇದದ ಉಪವೇದವಾಗಿದೆ. ಶ್ರುತಿಗೆ ಅನುಸಾರವಾಗಿ ಭಗವಾನ್ ಶಿವನು ಪರಶುರಾಮನಿಗೆ ಇದರ ಶಿಕ್ಷಣ ನೀಡಿದ. ನಂತರದಲ್ಲಿ ವಸಿಷ್ಠರು ವಿಶ್ವಾಮಿತ್ರರಿಗೆ ಇದನ್ನು ಕಲಿಸಿದರು. ಪರಶುರಾಮರು ಧನುರ್ವೇದದ ಮೇಲೆ ಧನುಷ್ ಚಂದ್ರೋದಯ ಗ್ರಂಥವನ್ನು, ನಂತರದಲ್ಲಿ ದ್ರೋಣಾಚಾರ್ಯರು ಧನುಷ್ ಪ್ರದೀಪಂ ಗ್ರಂಥವನ್ನ ಬರೆದರು. ಧನುರ್ವೇದದ ಮೇಲೆ ಇನ್ನೂ ಹಲವು ಗ್ರಂಥಗಳಿವೆ. ಕಚ್, ಸಂಪ್ರೇಷಣವೆಂಬುದು ಮಾಧ್ಯಮದ ಕಲೆಯಾಗಿದೆ. ಹಾಗೆ ಸಂಪ್ರೇಷಣದ ಸಂದೇಶ ಜ್ಞಾನವಾಗಿದೆ. ಯಾವಾಗ ಸಂದೇಶದ ಉದ್ದೇಶ ಉತ್ತೇಜನವನ್ನು ಉತ್ಪತ್ತಿ ಮಾಡುತ್ತೋ ಆಗ ಕಲೆಯ ಆ ರೂಪದ ಹೀನತೆಯಿಂದ ಪರಿಗಣಿಸಲಾಗುತ್ತೆ. ಯಾವಾಗ ಸಂದೇಶವು ನಿಸ್ವಾರ್ಥ ಪ್ರೇಮ, ಸತ್ಯ ಹಾಗೂ ಮಹಾನ್ ಚರಿತ್ರೆಯ ರಚನೆ ಮಾಡುತ್ತೋ ಆಗ ಆ ಕಲೆ ಪವಿತ್ರವೆಂದು ಪರಿಗಣಿಸಲಾಗುತ್ತೆ. ಕಲೆಯ ಮುಖ್ಯ ಅಂಗವೆಂದರೆ ರಸ ಹಾಗೂ ಭಾವ. ಕಲೆಯನ್ನ ಕುರಿತು ಒಬ್ಬ ಆಚಾರ್ಯ ಹೀಗಂದಿದ್ದಾನೆ: ಯತೋ ಹಸ್ತಸ್ತತೋ ದೃಷ್ಟಿ, ಯತೋ ದೃಷ್ಟಿಸ್ತತೋ ಮನಃ, ಯತೋ ಮನಃ ತತೋ ಭಾವೋ, ಯತೋ ಭಾವ ತತೋ ರಸಃ. ಅಂದ್ರೆ ಎಲ್ಲಿ ಹಸ್ತ ಹೋಗುತ್ತೋ ಅಲ್ಲಿಗೆ ಕಣ್ಣು ಹೋಗುತ್ತೆ, ಎಲ್ಲಿ ಕಣ್ಣೋ ಅಲ್ಲಿ ಮನ, ಎಲ್ಲಿ ಮನವೋ ಅಲ್ಲಿ ಭಾವ, ಎಲ್ಲಿ ಭಾವವೋ ಅಲ್ಲಿ ರಸ. ಗಂಧರ್ವ ವೇದ ಕಲೆಗಳ ವಿಭಿನ್ನ ಮಾಧ್ಯಮಗಳಲ್ಲಿ ನಮಗೆ ರಸದ ಅನುಭೂತಿ ನೀಡುತ್ತೆ. ಶ್ರುತಿ ಹೇಳುತ್ತೆ ಬ್ರಹ್ಮನು ಗಂಧರ್ವ ವೇದದ ರಚನೆ ಮಾಡಿದನೆಂದು. ಮತ್ತೆ ಈ ಜ್ಞಾನವನ್ನ ಬ್ರಹ್ಮನು ಶಾರದಾದೇವಿಗೆ ನೀಡಿದ. ಆನಂತರ ಶಾರದಾದೇವಿಯು ಈ ಜ್ಞಾನವನ್ನು ನಾರದನಿಗೆ ನೀಡಿದಳು. ಕಚ್, ಈ ರೀತಿಯಾಗಿ ಅರ್ಥಶಾಸ್ತ್ರವು ಅಥರ್ವವೇದದ ಉಪವೇದವಾಗಿದೆ. ಅರ್ಥಶಾಸ್ತ್ರವು ದೇಶದ ರಾಜನೀತಿ ಹಾಗೂ ಪ್ರಶಾಸನದ ಕಲೆಯನ್ನ ಹೇಳ್ಕೊಡುತ್ತೆ. ಪ್ರಣಾಮಗಳು ಆಚಾರ್ಯರೇ. ಹೇಳು, ಬಂದ ವಿಷಯವೇನು? ಆ ಹುಡುಗ ಯಾರು? ಅಂಗೀರಸ, ಬೃಹಸ್ಪತಿಯ ಮಗ. ಏನ್ ಕಲಿಯೋಕೆ ಬಂದಿದ್ದ ಅವನು? ವಿದ್ಯೆ, ಸಂಜೀವಿನಿ ವಿದ್ಯೆನ? ವೃಷಪರ್ವ, ಅವನಿಗೇನ್ ಹೇಳ್ಕೊಡ್ಬೇಕು, ಏನ್ ಹೇಳ್ಕೊಡ್ಬಾರ್ದು ಅದು ಅವನ ಇಚ್ಛೆಯನ್ನಾಗ್ಲಿ ಅಥವಾ ನಿನ್ನ ಇಚ್ಛೆಯನ್ನಾಗ್ಲಿ ಆಶ್ರಯಿಸಲ್ಲ. ವೃಷಪರ್ವ, ಅದು ನನ್ನ ಇಚ್ಛೆಯನ್ನ ಆಶ್ರಯಿಸುತ್ತೆ. ನಿಮ್ಮ ಶಿಷ್ಯನ ಮೇಲೆ ಇಷ್ಟು ಕಾಳಜಿ ತೋರಿಸಿದ್ರೆ ಅಸುರ ಕುಲದ ವಿನಾಶಕ್ಕೆ ಕಾರಣವಾಗಬಹುದು ಆಚಾರ್ಯರೇ. ಅದಕ್ಕೆ ನಾನು ಸಾವಧಾನವಾಗಿರುವೆ ಅಸುರ ರಾಜ. ಸೂತ್ರಧಾರ, ನನ್ಗೆ ದೇವತೆಗಳು ಹಾಗೂ ದಾನವರ ಸಂಘರ್ಷದಲ್ಲಲ್ಲ, ಬದ್ಲಿಗೆ ಕಚ್ ಮತ್ತೆ ದೇವಿಯಾನಿ ಪ್ರೇಮ ಕಥೆಯಲ್ಲಿ ರುಚಿ ಇದೆ. ಆಮೇಲೆ ಕಚ್ ಮತ್ತೆ ದೇವಿಯಾನಿ ಕಥೆ ಏನಾಯ್ತು? ನಟಿ, ಯಾವಾಗ ಅಸುರರಿಗೆ ಗೊತ್ತಾಯ್ತೋ ಈ ಕಚ್ ದೇವಗುರು ಬೃಹಸ್ಪತಿಯ ಮಗ ಅಂತ, ಆಗ ಅಸುರರು ವನದಲ್ಲಿ ಹಸು ಮೇಯಿಸಲು ಹೋದ ಕಚನನ್ನ ಹತ್ಯೆ ಮಾಡಿದ್ರು. ಪಿತಾ, ನಾನು ಕಚ್ನನ್ನ ಪ್ರೀತಿಸ್ತಾ ಇದ್ದೀನಿ. ಒಂದ್ ವೇಳೆ ಅವನಿಲ್ಲ ಅಂದ್ರೆ ಖಂಡಿತ ನಾನು ಜೀವಂತವಾಗಿರಲ್ಲ. ಅವನನ್ನ ಜೀವಂತಗೊಳಿಸಿ ಪಿತಾ, ಅವನನ್ನ ಜೀವಂತಗೊಳಿಸಿ. ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯನ್ನ ಪ್ರಯೋಗಿಸಿ ಕಚನನ್ನ ಜೀವಂತಗೊಳಿಸಿದ್ರು. ಮತ್ತೆ ನಟಿ, ಅಸುರರು ಮತ್ತೆ ಕಚ್ನ ಹತ್ಯೆ ಮಾಡಿದ್ರು. ಮತ್ತೆ ಇನ್ನೊಂದು ಬಾರಿ
ಶುಕ್ರಾಚಾರ್ಯರು ದೇವಯಾನಿಯ ಆಗ್ರಹದಿಂದಾಗಿ ಸಂಜೀವಿನಿ ವಿದ್ಯೆಯಿಂದ ಕಚನನ್ನು ಬದುಕಿಸಿದ್ರು. ಒಳ್ಳೆದಾಯ್ತು. ಕೊನೆ ಪಕ್ಷ ಕಚ್ ಜೀವ ಆದ್ರೂ ಉಳಿತು. ಅದು ಹೇಗಾಗುತ್ತೆ ನಟಿ? ಅಸುರರು ಕಚನನ್ನು 3ನೇ ಬಾರಿ ಹತ್ಯೆ ಮಾಡಿದ್ರು. ಈ ಸರ್ತಿ ಅವನನ್ನ ಸುಟ್ಟು ಆ ಬೂದಿಯನ್ನ ಶುಕ್ರಾಚಾರ್ಯರ ಸೋಮರಸದಲ್ಲಿ ಸೇರಿಸಿಬಿಟ್ರು. ಇದ್ಯಾವ ವಿಚಾರವನ್ನು ತಿಳಿಯದಂತೆ ಸೋಮರಸವನ್ನು ಶುಕ್ರಾಚಾರ್ಯರಿಗೆ ಕುಡಿಸಿಬಿಟ್ರು. ಎಷ್ಟು ನೀಚತನ! ದೇವಯಾನಿ ಮತ್ತೆ ಪ್ರಾರ್ಥನೆ ಮಾಡಿದ್ಲು. ಶುಕ್ರಾಚಾರ್ಯರು ಮಂತ್ರಗಳ ಆವಾಹನೆ ಮಾಡಿದ್ರು. ಆದ್ರೆ ಅವನು ಶುಕ್ರಾಚಾರ್ಯರ ಹೊಟ್ಟೆಲಿದ್ದ. ನಟಿ, ಇದಕ್ಕೋಸ್ಕರನೇ ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯನ್ನ ಕಚನಿಗೆ ಹೇಳಿಕೊಟ್ಟಿದ್ದು. ಇದರಿಂದ ಅವನು ತನ್ನ ಆಚಾರ್ಯರ ಹೊಟ್ಟೆ ಸೀಳ್ಕೊಂಡು ಹೊರಬಂದ. ಮತ್ತೆ ಅದೇ ಸಂಜೀವಿನಿ ವಿದ್ಯೆ ಪ್ರಯೋಗದಿಂದ ಆಚಾರ್ಯ ಶುಕ್ರಾಚಾರ್ಯರನ್ನ ಜೀವಂತಗೊಳಿಸ್ದ. ಹಾಗೆಲ್ಲ ಆಗೋಕ್ ಸಾಧ್ಯನಾ ಸೂತ್ರಧಾರ? ನನಗೆ ಗೊತ್ತಿಲ್ಲ ನಟಿ. ಹೀಗಾಗಿರಬಹುದು. ಪುತ್ರಿಯ ವ್ಯಾಮೋಹದಿಂದ ಶುಕ್ರಾಚಾರ್ಯರು ಕಚನಿಗೆ ಸಂಜೀವಿನಿ ವಿದ್ಯೆಯನ್ನ ಕಲಿಸಿರಬಹುದು. ಸಂಜೀವಿನಿ ವಿದ್ಯೆಯನ್ನ ಕಲಿತ ಮೇಲೆ ಕಚ್ ದೇವಲೋಕಕ್ಕೆ ವಾಪಸ್ ಹೋಗೋದಕ್ಕೆ ಮೊದಲು ಶುಕ್ರಾಚಾರ್ಯರ ಆಶೀರ್ವಾದ ಪಡೆಯೋದಕ್ಕೆ ಹೋದ. ಈಗ ನನಗೆ ಆಜ್ಞೆ ನೀಡಿ ಆಚಾರ್ಯ. ಶುಭಸ್ತೆ ಪಂಥಾನ. ಕಚ್, ನೀನು ನನ್ನ ಪಿತನಿಂದ ನನ್ನ ಕೈಯನ್ನ ಕೇಳೋದಿಲ್ವಾ? ನೀನ್ ನನ್ನ ಪ್ರೀತಿ ಮಾಡೋದಿಲ್ವೇನು? ವಿಷಯ ಅದಲ್ಲ ದೇವಯಾನಿ. ನಾನು ಸಂಜೀವಿನಿ ವಿದ್ಯೆಯನ್ನ ಕಲಿಯೋದಕ್ಕೆ ಬಂದಿದ್ದೆ. ನಾನು ಬಂದಿದ್ದರ ಉದ್ದೇಶ ಅದೇ. ನನ್ನ ಉದ್ದೇಶ ಪೂರ್ತಿಯಾಯಿತು. ನಾನೀಗ ಹೊರಡ್ತೀನಿ. ಪ್ರಣಾಮ ದೇವರಾಜ. ಗುರುದೇವರು ನನಗೆ ಹೇಳಿದ್ರು ನೀನು ಶುಕ್ರಾಚಾರ್ಯರ ಬಳಿಯಿಂದ ಬಂದಾಗಿನಿಂದ ದುಃಖಿಯಾಗಿದ್ದೀಯಾ ಅಂತ. ದುಃಖ ಅಲ್ಲ, ಅಲ್ಲಿ ಏನಾಯಿತೋ ಅದರಿಂದ ಸುಖಿಯೂ ಆಗಿಲ್ಲ. ಈಗ ಈ ಶೋಕ, ಇದೆಂಥ ಶೋಕ ಕಚ್? ಒಮ್ಮೊಮ್ಮೆ ಯೋಚಿಸ್ತೀನಿ, ದೇವಯಾನಿಯ ಪಿತನಾಗಿ ಶುಕ್ರಾಚಾರ್ಯರು ನನ್ನ ಮೇಲೆ ಪ್ರತಿಶೋಧ ತೆಗೆದುಕೊಳ್ಬಹುದಿತ್ತು. ಆದ್ರೆ ಅವ್ರು ಹಾಗೆ ಮಾಡ್ಲಿಲ್ಲ. ಅವರು ಅದನ್ನೇ ಮಾಡಿದ್ರು. ಒಬ್ಬ ಆಚಾರ್ಯ ಏನ್ ಮಾಡ್ಬೇಕಿತ್ತು? ಒಬ್ಬ ಆಚಾರ್ಯ ತಮ್ಮ ಧರ್ಮವನ್ನ ನಿಭಾಯಿಸಿದ್ರು, ಒಬ್ಬ ಶಿಷ್ಯ ತನ್ನ ಧರ್ಮವನ್ನ ನಿಭಾಯಿಸಿದ. ಆದ್ರೆ ಕಚ್ಚೀಗ ದೇವಯಾನಿಯೊಡನೆ ವಿಶ್ವಾಸಘಾತ ಮಾಡ್ಲಿಲ್ವಾ? ನೀನ್ ಅದನ್ನೇ ಮಾಡದೆ ಯಾವುದು ದೇವತೆಗಳಿಗೆ ಒಳಿತಾಗಿತ್ತೋ? ಯಾವ ಕ್ಷಣದಲ್ಲಿ ನೀನು ದೇವಯಾನಿ ಮನೆಗೆ ಹೋಗೋ ನಿರ್ಧಾರ ಮಾಡಿದ್ಯೋ ಅದೇ ಕ್ಷಣದಲ್ಲಿ ನಿನಗೆ ಗೊತ್ತಿತ್ತು ದೇವಯಾನಿಯ ಪ್ರತಿ ನಿನ್ನ ಪ್ರೇಮ ಕೇವಲ ಮೋಸ ಅಂತ, ರಣನೀತಿ ಅಂತ. ಒಂದು ಮಹಾನ್ ಉದ್ದೇಶ ಸಾಧಿಸೋದಿಕ್ಕೆ ಯಾವೊಬ್ಬ ವ್ಯಕ್ತಿಯ ಭಾವನೆಗಳಿಗೂ ಮೌಲ್ಯ ಇರೋದಿಲ್ಲ. ಆ ಮಹಾನ್ ಉದ್ದೇಶವನ್ನ ಮೋಸದಿಂದಲೇ ಮಾಡ್ಬೇಕೆ? ನೀನು ಭಾವುಕನಾಗ್ತಿದೀಯಾ ಕಚ್? ಅಥವಾ ನಿನಗೆ ದೇವಯಾನಿಯೊಂದಿಗೆ ಪ್ರೀತಿಯಾಗಿದೆಯಾ? ನನಗಂತೂ ಗೆಲ್ಲೋದು ಮುಖ್ಯವಾಗಿತ್ತು. ನಾನು ಭಾವನೆಗಳ ಜಂಜಾಟದಲ್ಲಿ ಬೀಳೋದಕ್ಕೆ ಇಷ್ಟಪಡಲ್ಲ. ಸತ್ಯ ಏನಂದ್ರೆ ಕಚ್, ಶಟ್ರೊಂದಿಗೆ, ದುಷ್ಟರೊಂದಿಗೆ ಯುದ್ಧದಲ್ಲಿ ಸಾಧನೆ ಹಾಗೂ ಸೂಚನೆಗಳ ಬಗ್ಗೆ ವಿಚಾರ ಮಾಡಿದ್ರೆ ಪರಾಜಯ ಖಚಿತ. ಯಾಕಂದ್ರೆ ಹಿಂಸೆ ಮಾಡೋ ಅಸುರರು ಸಾಧನೆ ಹಾಗೂ ಸೂಚನೆಗಳ ಬಗ್ಗೆ ಚಿಂತಿಸೋದಿಲ್ಲ. ಹೀಗಾಗಿ ಈ ದುಃಖ ಬಿಡು, ಮತ್ತೆ ವಿಜಯದ ಉತ್ಸವದಲ್ಲಿ ಶಾಮೀಲಾಗು. ನೀನ್ ಮರ್ತೋಗಿದೆಯಾ ಕಚ್? ಅಸುರರು ನಿನ್ನ ಕೊಲ್ಲೋದಕ್ಕೆ ಯಾವ ಅವಕಾಶನೂ ಬಿಡ್ಲಿಲ್ಲ. ಕಚ್, ಹೃದಯ ನನ್ನ ಬಳಿನೂ ಇದೆ. ಆದ್ರೆ ಯಾರು ನೇತೃತ್ವವನ್ನ ಮಾಡಬೇಕೋ ಅವರು ಭಾವುಕನಾಗ್ತಾ ಈ ಸಾಹಸ ಮಾಡಬಾರ್ದು. ನಿನಗೋಸ್ಕರ ಕಾಯ್ತೀನಿ. ಈ ಸಮಾಜ ಯಾವಾಗ್ಲೂ ತನ್ನ ಹಿತಕ್ಕಾಗಿ ವ್ಯಕ್ತಿಗಳನ್ನ ಬಲಿ ತೆಗೆದುಕೊಳ್ಳುತ್ತಾ? ಸಮಯ ಎಲ್ಲ ಗಾಯಗಳನ್ನ ಭರಿಸುತ್ತೆ ನಟಿ. ಕಾಲಾಂತರದಲ್ಲಿ ದೇವಯಾನಿಯ ವಿವಾಹ ಯಯಾತಿಯೊಡನೆ ಆಯಿತು. ಹಾಗೂ ದೇವತೆಗಳು ವೇದಗಳು ಉಪವೇದಗಳ ಬಲದ ಮೇಲೆ ಸಮಾಜದ ಸಂಚಾಲನೆ ಮಾಡಿದ್ರು. ಸಿಂಧೂ ಕಣಿವೆ ನಾಗರಿಕತೆಯಿಂದ ಇಂದಿನವರೆಗೆ ಅದು ಶಿಕ್ಷಣವಾಗಿರಬಹುದು, ಕಾವ್ಯವಾಗಿರಬಹುದು, ಕಲೆಯಾಗಿರಬಹುದು, ದರ್ಶನವಾಗಿರಬಹುದು, ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಭಾರತ ನಿರಂತರ ಅನುಸಂಧಾನ ಮಾಡ್ತಾ ಇದೆ.
ಮತ್ತೆ ನಿತ್ಯ ನೂತನ ಅನುಸಂಧಾನದ ಪ್ರಕಾಶ ಪುಂಜವೇ ಉಪವೇದ. ಸಂಗೀತ ಸಾಹಿತ್ಯ ಕಲಾ ವಿಹೀನಾಃ ಸಾಕ್ಷಾತ್ ಪಶುಃ ಪುಚ್ಛ ವಿಷಾಣಹೀನಾಃ ते मर्त्यलोके भुवि भारभूताः मनुष्यरूपेण मृगाश्चरन्ति मनुष्यरूपेण मृगाश्चरन्ति मनुष्यरूपेण मृगाश्चरन्ति. ಯಾವ ಮನುಷ್ಯ ಸಂಗೀತ ಸಾಹಿತ್ಯ ಮತ್ತು ಕಲೆಯಿಂದ ವಿಹೀನನಾಗಿದ್ದಾನೋ ಆತ ಸಾಕ್ಷಾತ್ ಪಶುವಿಗೆ ಸಮಾನನಾಗಿದ್ದಾನೆ. ಅಷ್ಟಕ್ಕೂ ಅವನಿಗೆ ಕೊಂಬು ಮತ್ತು ಬಾಲ ಇಲ್ದೇ ಇದ್ರೂ ಅಂತಹ ಪಶು ಮನುಷ್ಯ ರೂಪದಲ್ಲಿ ಭೂಮಿ ಮೇಲೆ ನಡೀತಿರ್ತಾನೆ. ಅವನು ಈ ಭೂಮಿ ಮೇಲೆ ಕೇವಲ ಭಾರವಾಗಿರ್ತಾನೆ. ಯಸ್ಯ ಪ್ರಸಾದಾತ್ ಭವಮಂಗಲಾರ್ಥಾ ಪ್ರಸೂತ ಗಂಗೋಪನಿಷತ್ ವಿಶುದ್ಧ